ಎಲ್ಲರಿಗೂ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಬೇಜಾರು ಜನ ಕೊಟ್ಟಿದ್ದಾರೆ. 5,000 ಎಲ್ಲ ಇಸ್ಕೊಂಬಂದಿದ್ವಿ. ಅದು ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಅವರಿಗೆ ಸ್ಕಾಲರ್ಶಿಪ್ ಅಂತ ಕೊಟ್ಟಿರೋದಕ್ಕೆ ಮಕ್ಕಳಿಗೆ ಉಪಯೋಗಿಸಿದ್ದೀವಿ. ಅದು ನಾವು ಎಷ್ಟು ಮಾಡ್ತೀರಾ ಧನ್ಯವಾದಗಳು. ಅವರು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಆಟೋನೂ ಓಡಿಸಿದ್ದಾರೆ. ಕಾಕಿ ಶರ್ಟ್ ಹಾಕ್ಕೊಂಡು ಮಾತಾಡಿ ನಮಗೆಲ್ಲನೂ ತುಂಬ ಖುಷಿ ಕೊಟ್ಟಿದ್ದಾರೆ. ಇನ್ನೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರೆ ಅಂತ ನಮ್ಗೆ ನಂಬಿಕೆನೂ ಇದೆ. ಮಾಡ್ತಾರೆ. ಅದರಲ್ಲೇ ಡೌಟ್ ಅಂತೂ ಬೇರೆ ಏನೂ ಇಲ್ಲ. ಅವ್ರ ಬಗ್ಗೆ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಇನ್ನು ಕೆಲವು ಎಲ್ಲನೂ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಅದರಿಂದ ನಮಗೇನು ತೊಂದರೆ ಏನಿಲ್ಲ. ಅದರಲ್ಲೇ ಹೋಗೋರು ಅದರಲ್ಲಿ ಹೋಗ್ತಾರೆ, ನಮ್ಮಲ್ಲೇ ಬರೋರು ಬರ್ತಾರೆ. ಆಂಬುಲೆನ್ಸು ಭಾರಿ ಒಳ್ಳೆಯದಾಯಿತು. ಅದು ಭಾರಿ ಉತ್ತಮ ಕೆಲಸ. ಅದು ಅಂಥವ್ರಿಗೆ ಅನನುಕೂಲ ಇಲ್ದಿರೋ ಅಂಥವ್ರಿಗೆ ಬಡಬಗರಿಗೆ ಎಲ್ಲನೂ ಅನುಕೂಲ ಆಗುತ್ತೆ ಸರ್. ಇವಾಗ ಪರವಾಗಿಲ್ಲ ಸರ್. ಡೆವಲಪ್ಮೆಂಟು ಎಲ್ಲನೂ ನಡೀತಾ ಇದೆ. ವಾರ್ಡು ಓಡಾಡ್ತಾರೆ, ಮಾತಾಡ್ತಾರೆ. ಎಲ್ಲನೂ ಇವಾಗ ಇನ್ನು ಓಡುವಾಗ ನಿಲ್ಲಿಸ್ತಾರೆ, ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ಒಂದು ಪ್ರೀತಿ ವಿಶ್ವಾಸ ಮಾಡ್ಕೊಂಡಿದ್ದಾರೆ. ನಾವು ಮಾಡ್ಕೊಂಡಿದ್ವಿ. ಬದಲಾವಣೆ ಮಾಡ್ತಾಯಿದ್ದಾರೆ. ಇನ್ನೂ ಹೊಸದಲ್ಲ ಇವ್ರು ಬಂದಿರೋದು. ಇನ್ನೂ 5-6 ತಿಂಗಳಾಗಿದೆ. ಇನ್ನೂ 5 ವರ್ಷ ಟೈಮ್ ಇದೆಯಲ್ಲ, ಮಾಡ್ತಾರೆ ಅಂತ ನಂಬಿಕೆ ಇದೆ. ಅವರು ಆಟೋನೂ ಓಡಿಸಿದ್ದಾರೆ. ಅದರಲ್ಲಿ ಮೊನ್ನೆನೂ ನಮ್ಮ ಆಟೋನೂ ಓಡಿಸಿ ಸ್ಕಾಲರ್ಶಿಪ್ ಕೊಟ್ಟು ಓಡಾಡೋದು, ಮಾತಾಡೋದು, ಗೌರವ ನಡತೆ అలాగే ಎಲ್ಲ ಚೆನ್ನಾಗಿದೆ. ಹೊಂದಿಸ್ತಾರೆ ಅನ್ನೋ ನಂಬಿಕೆನೂ ಇದೆ. ಅವ್ರು ಮಾಡ್ತಾರೆ ಅಂತ ಧೈರ್ಯನೂ ಇದೆ. ಆ ಥರ ನಮಗೂ ಸಂತೋಷ ಆಗ್ತಾಯಿದೆ. ಸುಮಾರು ಕೈಗೆ ಸಿಗ್ತಾಯಿದ್ದಾರೆ. ಇವಾಗ ಮನೆ ಹತ್ರ ಇವಾಗ ಯಾರು ಬಾಡಿಗೆ ಬರ್ತಾರೆ, ಅಲ್ಲಿಗೆ ಹೋಗ್ತೀವಿ, ಕೇಳ್ತಾರೆ. ಅವ್ರ ಮನೆ ಹತ್ರ ಬಿಡಪ್ಪ ಅಂತಾರೆ. ಅಲ್ಲಿ ಬಿಡ್ತೀವಿ. ಅಲ್ಲಿನೂ ಹೊಂದಿಸ್ತಾರೆ. ಅಲ್ಲಿ ಮಾತಾಡ್ತಾರೆ. ಟಿಫನ್ ಮಾಡೋಗ್ತಾರೆ. ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಹೋದ್ರೂ ಊಟ ಮಾಡ್ಕೊಂಡು ಹೋಗಿ ಅಂತಾರೆ. ಅಲ್ಲಿನೂ ಊಟವನ್ನು ಮಾಡ್ಕೊಂಬಂದಿದ್ದೀವಿ ಅವ್ರ ಮನೆ ಹತ್ರ. ಗಿರಾಕಿಗಳನ್ನ ಬಿಟ್ಟಿದ್ದೀವಿ ಅಲ್ಲಿ. ಈ ಥರ ಎಲ್ಲನೂ ಭಾವನೆ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ. ಮುಂದೆ ಮಾಡ್ತಾರೆ ಅಂತ ನಂಬಿಕೆನೂ ಇದೆ. ನಮಗೆ ಸ್ಟ್ಯಾಂಡ್ಗೆ ಅನುಕೂಲ ಆಗೋಂಗೆ ಬಡವಬಗ್ಗರಿದ್ದಾರೆ. ಇನ್ನು ಆಟೋ ಫ್ರೀ ಆಟೋ ಯಾವುದಾನ ಕೆಲವರು ಇಲ್ದಿರೋ ಅಂಥವ್ರಿಗೆ ಈ ಬಾಡಿಗೆ ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಒಂದೊಂದು ಸೈಟ್ ಕೊಡಿಸಿ ಅವ್ರ ಮಕ್ಕಳಿಗೆ ಓದಿಸೋದಕ್ಕೆ ಆರೋಗ್ಯವಾಗಿ ಅದೆಲ್ಲ ನೋಡಿಕೊಂಡು ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಅವೆಲ್ಲ ಮಾಡಿದ್ರೆ ಇನ್ನೂ ಭಾರಿ ಒಳ್ಳೆಯದು ಅಂತ ನಾವು ಓದಿಸ್ತೀವಿ. ಆಟೋವ್ರಿಗೆ 5,000 ಕೊಟ್ಟಿರೋದು ಅಂದರೆ MLA ಅಂದರೆ ಇದೇ ಫಸ್ಟ್ ಟೈಮು ಥರ ಮಾಡಿದ್ದಾರೆ. ಥರ ಮಾಡ್ತಾರೆ ಅಂತ ನಂಬಿಕೆ ಇದೆ. ಇದು ಸಣ್ಣ ಪುಟ್ಟ ಅವ್ರನ್ನೆಲ್ಲ ನೋಡಿಕೊಂಡು ಬಾಡಿಗೆ ಮನೆ ಇರೋರಿಗೆ ಅವನು ಮನೆ ಸೈಟಿಗೆ ಅವನ್ನ ಕೊಡ್ತಾರೆ. ಸರ್ಕಾರದಿಂದ ಒಂದು ಮನೆ ಹಾಕ್ಕೊಟ್ರೆ ಅವರು ಜೀವನ ಮಾಡ್ತಾರೆ. ಅದರಿಂದ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಕಾವೇರಿ ಆಟೋ ನಿಲ್ದಾಣ, KSRTC ಬಸ್ ಸ್ಟ್ಯಾಂಡ್ ಮುಂಭಾಗ. ಅವ್ರು ಕೊಟ್ಟಿದ್ದು ತುಂಬ ಅನುಕೂಲ ಆಯಿತು. ನಮಗೆ ಮಕ್ಳಿಗೆ ಸ್ಕಾಲರ್ಶಿಪ್ಗೂ ಆಯಿತು ಮತ್ತು ಆಟೋ ರಿಪೇರಿಗೂ ಆಯಿತು. ತುಂಬ ಒಳ್ಳೆಯದು ಅನ್ನಿಸ್ತು. ಅದೇ ಥರ ಇನ್ನೂ ಮುಂದೆ ಮಾಡಬೇಕು ಅಂತಲೂ ಕೇಳ್ತೀವಿ ಸರ್. ಬೆಳವಣಿಗೆ ಅಂದರೆ ಇನ್ನೂ ಮಾಡ್ತಿದ್ದಾರೆ, ಮಾಡೋದು ಅಂತ ಇನ್ನೂ ಕೇಳ್ಕೊತೀವಿ. ಮಾಡಬೇಕಿನ್ನು ನಮ್ಮ ಆಟೋ ಡ್ರೈವರ್ಗಳಿಗೆ DL ಇಲ್ದಿರೋ DL ಕೊಡಿಸಿ, ಆಟೋಗಳಿಲ್ದಿರೋರು ತುಂಬ ಜನ ಇದ್ದಾರೆ. ಅವ್ರಿಗೂ ಒಂದೊಂದು ಸರ್ಕಾರದಿಂದ ಸೌಲಭ್ಯ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ಅದಕ್ಕಿಂತ ಖುಷಿ ಇನ್ನೊಂದು ಬೇರೊಂದು ಇಲ್ಲ ಅನಿಸುತ್ತೆ. ಯಾಕಂದರೆ ಅವರು ಶಾಸಕರನ್ನು ಬಡತನದಿಂದ ಬಂದಿರೋರು ಪಾಪ. ಅವ್ರಿಗೂ ಒಂದು ಗುರಿ ಅನ್ನೋದಿದೆ. ಅವರು ನಮ್ಮ ಥರನೇ ಚೆನ್ನಾಗಿ ಓದಲಿ ಮಕ್ಕಳು ಅಂತ ಅವ್ರಿಗೂ ಒಂದು ಅನಿಸಿಕೆ ಇದೆ. ಅದೇ ಥರ ಆಟೋ ಡ್ರೈವರ್ ಮಕ್ಕಳನ್ನು ಚೆನ್ನಾಗಿ ಓದಲಿ ಅಂತ ಅವರು ಮಾಡ್ತಿದ್ದಾರೆ. ಒಂದು ಉತ್ತಮ ಕಾರ್ಯ ಸರ್. ಅದು ವ್ಯತ್ಯಾಸ ಗೊತ್ತಾಗ್ತಿದೆ. ಇವರು ವಾರ್ಡ್ಗೆಲ್ಲ ಹೋಗ್ತಿದ್ದಾರೆ, ಹಳ್ಳಿಗಳಿಗೆಲ್ಲ ಹೋಗ್ತಿದ್ದಾರೆ, ಎಲ್ಲ ಕಷ್ಟ ಸುಖ ಕೇಳ್ತಿದ್ದಾರೆ, ಕೆಲಸನೂ ಮಾಡ್ತಿದ್ದಾರೆ. ಇನ್ನೂ ಕೆಲಸ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ತೀವಿ ಅವ್ರ ಹತ್ರ. ಕೊನೆಯದಾಗಿ ಅಂದರೆ ಇದಕ್ಕಿಂತ ಶಾಸಕರು ಸಿಗಲ್ಲ ಅಂತ ಹೇಳ್ಬೋದು. ಪರವಾಗಿಲ್ಲ ಸರ್, ಇದು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ನಮ್ಮ ಆಟೋ ಡ್ರೈವರ್ಗಳ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್. ಯಾಕಂದರೆ ಇಷ್ಟು ವರ್ಷಗಳಿಂದ ಯಾರೂ ಗುರುತಿಸ್ಲಿಲ್ಲ. ಆಟೋ ಡ್ರೈವರ್ಗಳನ್ನೇ ಆಗಲಿ, ಆಟೋ ಡ್ರೈವರ್ ಮಕ್ಕಳನ್ನೇ ಆಗಲಿ ಯಾರೂ ಗುರುತಿಸ್ಲಿಲ್ಲ, ಏನೂ ಕೇಳಲೂ ಇಲ್ಲ, ಏನೂ ಕೊಡಲೂ ಇಲ್ಲ. ಇವರು ಬಂದಮೇಲೆ ಸ್ವಲ್ಪ ಗುರುತಿಸಿ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಪರವಾಗಿಲ್ಲ ಸರ್, ಎಜುಕೇಷನ್ ಮಾಡ್ತಾಯಿದ್ದಾರೆ. ಇವರಿಂದ ಇವರು ಸ್ವಲ್ಪ ಬುದ್ಧಿ ಕಲಿತಾ ಇದ್ದಾರೆ, ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಳ್ಳೆ ಅನುಭವ ಆಗ್ತಿದೆ ನಮಗೆ. ಅವ್ರು ಹೇಳೋ ಮಾತುಗಳಿಂದ ಒಳ್ಳೆ ಅನುಭವ ಆಗ್ತಾಯಿದ್ದಾರೆ ಸರ್. ಪರವಾಗಿಲ್ಲ, ಇರೋದ್ರಲ್ಲೂ ಉತ್ತಮವಾಗಿದೆ. ಶಾಸಕರು ಸ್ವಲ್ಪ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಕೇಳ್ತೀವಿ. ಪ್ರತಿಯೊಬ್ಬರ ಹತ್ರನೂ ಬಂದು ಕಷ್ಟ ಸುಖ ಕೇಳಿ, ಕಷ್ಟ ಏನಿದೆ ಅಂತ ತಿಳ್ಕೊಂಡು ಉತ್ತಮವಾದ ಕೆಲಸ ಮಾಡಿಕೊಟ್ರೆ ಸಾಕು ಅಂತ ಕೇಳ್ತೀವಿ ಸರ್.